ಹರಿ ಓಂ ಹರಿ ಓಂ. ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರರಿಗೆ ವಿಜಯಾವಧಿ ಮಾಡುವ ಅನಂತಾನಂತ ವಂದನೆಗಳು. ಇವತ್ತಿನ ದಿನ ಜೂನ್ 21ನೇ ತಾರೀಕು. ಇವತ್ತಿನ ದಿನವನ್ನು ಎಲ್ಲರೂ ಜಗತ್ತಿನಲ್ಲಿ ಯೋಗದ ದಿನ ಅಂಥೇಳಿ ಎಲ್ಲರೂ ಆಚರಿಸುತ್ತಾರೆ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಕೊಡುಗೆಯನ್ನು ನಮ್ಮ ಭಾರತ ದೇಶದಿಂದ ಕೊಡಲ್ಪಟ್ಟಿದೆ. ಬಹುಜನ ಹಿತಾಯ ಬಹುಜನ ಸುಖಾಯ ವಸುದೈವ ಕುಟುಂಬಕಂ. ಈ ಒಂದು ಧ್ಯೇಯವಾಕ್ಯದಂತೆ ಎಲ್ಲರಿಗೂ ಆರೋಗ್ಯದ ಸಲುವಾಗಿ ಕಾಯ ವಾಚ ಮನಸ ಮೂರೂ ಒಂದು ಆರೋಗ್ಯಯುಕ್ತವಾಗಿರಲಿಕ್ಕೆ ಯೋಗವು ಅತ್ಯಂತಿಕ ಶ್ರೇಷ್ಠವಾದದ್ದು. ಈ ಯೋಗವು ನಮ್ಮ ಭಾರತದ ಪ್ರಾಚೀನ ಋಷಿಗಳಾದ ಪತಂಜಲಿ ಮಹಾರಾಜರ ಒಂದು ಕೊಡುಗೆ. ಇದು ಅನೇಕಾನೇಕ ಸೂತ್ರಗಳಿದ್ದಾವೆ. ಆದರೂ ಸಹಿತ ಸಂಕ್ಷಿಪ್ತವಾಗಿ ನನಗೆ ಕೊಟ್ಟಿರುವಂತಹ ಸಮಯದಲ್ಲಿ ಹೇಳಬೇಕು ಅಂದರೆ ಇದರಲ್ಲಿ ಅಷ್ಟ ಅಂಗಗಳಿದ್ದಾವೆ. ಆ ಅಷ್ಟಾಂಗಗಳಲ್ಲಿ ಯಮ, ನಿಯಮ, ಪ್ರಾಣಾಯಾಮ, ಆಸನ, ಪ್ರಾಣಾಯಾಮ, ಧಾರಣ, ಪ್ರತ್ಯಾಹಾರ, ಧ್ಯಾನ, ಸಮಾಧಿ. ಈ 8 ಯಾರು ಆಚರಿಸುತ್ತಾರೋ ಅವರ ಜೀವನ ಸಾರ್ಥಕ. ಜಾತಸ್ಯ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ನ ಪರಿಹಾರತೆ. ಅಂದರೆ ಹುಟ್ಟಿದವನು ಸಾಯಲೇಬೇಕು. ಈ ಹುಟ್ಟು ಮತ್ತು ಹುಟ್ಟು ಒಂದು ಅಕಸ್ಮಿತ, ಸಾವು ನಿಶ್ಚಿತ. ಹುಟ್ಟು ಮತ್ತು ಸಾವಿನ ಮಧ್ಯಂತರದ ಜೀವನವನ್ನು ಆನಂದದಾಯಕವಾಗಿ ಕಳೆಯಬೇಕಾಗಿದ್ದೇ ಆದರೆ ನಾವು ಯೋಗಾಸನವನ್ನು ಮಾಡಲೇಬೇಕು. ಈಗಿನ ಕಾಲದಲ್ಲಿ ನಮ್ಮ ಜೀವನ ಅಸ್ಥಿರವಾಗಿದೆ. ಹೇಗೆ ಅಂತ ಹೇಳಿದರೆ, ಈ ಒಂದು ಜಾಗತಿಕ ಒಂದು ಜಗತ್ತಿನಲ್ಲಿ ನಾವು ಜೀವಿಸಬೇಕಾಗಿದ್ದೇ ಆದರೆ ಮಕ್ಕಳಿಗೆ ದುಡಿಯೋದು ಅದು ಅನಿವಾರ್ಯವಾಗಿದೆ. ನಮ್ಮ ಕೃಷಿ ಸಂಪ್ರದಾಯ ಹೋಗಿದೆ. ಮನೆತನದ ನಮಗೆ ಉದ್ಯೋಗ ಇಲ್ಲದೆ ಇದ್ದಿದ್ದ ಕಾರಣವಾಗಿ ನಮ್ಮ ಮಕ್ಕಳೆಲ್ಲರೂ ಹೊರದೇಶದಲ್ಲಿ ಅವರು ಎಲ್ಲರೂ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ತಂದೆ ತಾಯಿಗಳು ಕೇವಲ ಮನೆಯಲ್ಲಿರ್ತಾರೆ. ತರುಣ ತರುಣಿಯರು ಎಲ್ಲರೂ ಹೊರಗೆ ಕೆಲಸಕ್ಕೆ ಅಂಥೇಳಿ ಹೋಗಿಬಿಟ್ಟಿದ್ದಾರೆ. ಅನಿವಾರ್ಯ, ಇದಕ್ಕೇನು ದೂಷಿಸಬೇಕಾಗಿಲ್ಲ. ಆದರೂ ಸಹಿತ ಹೇಳ್ತಾರೆ, ಮಕ್ಕಳು ಪರದೇಶದಲ್ಲಿ, ತಂದೆ ತಾಯಿಗಳು ಪರದೇಶಿ. ಈ ತಂದೆ ತಾಯಿಗಳು ಇದ್ದಲ್ಲೇ ನಾವು ಇನ್ನೊಬ್ಬರಿಗೆ ಅವಲಂಬಿತರಾಗದೆ ಸ್ವತಂತ್ರವಾಗಿ ನಿಶ್ಚಿಂತವಾಗಿ ಜೀವಿಸಬೇಕಾಗಿದ್ದೇ ಆದರೆ ಯೋಗವು ಅತ್ಯಂತಿಕ ನಮಗೆ ಅವಶ್ಯಕವಾದದ್ದು. ಹೀಗಾಗಿ ಅವರು ಮೊಟ್ಟ ಮೊದಲು ಹೇಳ್ತಾರೆ ಯಮ ಮತ್ತು ನಿಯಮ. ಯಮ ಅಂದರೆ ನಿಯಮದಿಂದ ಜೀವಿಸಬೇಕು. ಬೆಳಿಗ್ಗೆ ಏಳಲೇಬೇಕು, ನೀರು ಕುಡಿಯಲೇಬೇಕು, ನಡಿಗೆ ಮಾಡಬೇಕು, ವ್ಯಾಯಾಮ ಮಾಡಲೇಬೇಕು, ಎಕ್ಸಸೈಸ್ ಮಾಡಲೇಬೇಕು. ಅದಕ್ಕಾಗಿ ಹೇಳ್ತಾರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ. ಹೀಗಾಗಿ ಆದಿಗುರು ಶಂಕರಾಚಾರ್ಯರು ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಹೇಳ್ತಾರೆ. ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರ್ವವಧಾನಂ ಮಹತ್ತವಧಾನಂ ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಪ್ರಾಣಾಯಾಮಂ ಪ್ರತ್ಯಾಹಾರಂ. ಸುದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಸುದೀರ್ಘವಾದ ಉಸಿರನ್ನು ನಾವು ಬಿಡುತ್ತಲೇ ಇರಬೇಕು. ಅದು ಸಹಿತ ಯಾವಾಗ ಅಂತ ಹೇಳಿದರೆ ಪ್ರಾತಃ ಕಾಲ ಖಾಲಿ ಹೊಟ್ಟೆಯಿಂದ ಮಾಡಿದ ಪ್ರಾಣಾಯಾಮ ಮಾತ್ರ ನಮಗೆ ಅದು ಉಪಯುಕ್ತವಾದ ಒಂದು ಸರಿಯಾಗಿ ನಮಗೆ ಅದು ಫಲಕಾರಿಯಾಗುತ್ತದೆ. ಹೀಗಾಗಿ ನಾವು ಸುದೀರ್ಘವಾದ ಉಸಿರನ್ನು ತೆಗೆದುಕೊಂಡು ದೀರ್ಘವಾದ ಉಸಿರನ್ನು ಹೊರಗೆ ಬಿಡುವುದರಿಂದ ನಮ್ಮ ಎಲ್ಲ ಅವಯವ ರಕ್ತ ನಾಳಗಳಿಗೂ ಸಹಿತ ಆ ಒಂದು ಆಕ್ಸಿಜನ್ ಅದು ವಾಯು ಅಲ್ಲಿ ಹೋಗಿ ಶುದ್ಧೀಕರಣವನ್ನು ಮಾಡುತ್ತದೆ. ಅದಕ್ಕಾಗಿ ಊಟಕ್ಕಿಂತ ಹೆಚ್ಚಾಗಿ ಪ್ರಾಣವೇ ನಮಗೆ ಬೇಕಾಗಿರುವುದು. ಅದಕ್ಕಾಗಿ ಪ್ರಾಣಾಯಾಮ
ಪ್ರತ್ಯಾಹಾರಂ. ಆಹಾರದ ವಿಚಾರವನ್ನು ಕೂಡ ಹೇಳ್ತಾರೆ. ಆರೋಗ್ಯಯುಕ್ತವಾದ ಆಹಾರವನ್ನು ತೆಗೆದುಕೊಂಡಿದ್ದೇ ಆದರೆ ಆ ಮನುಷ್ಯನು ಜೀವನದಲ್ಲಿ ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯ. ಜೋ ಪಸ್ತಾ ಹೈ ನಾ ವಹಿ ಖಾನಾ, ಜೋ ಪಸ್ತಾ ಹೈ ನಾ ವೋ ನಹಿ ಖಾನಾ. ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ, ಈ ಆಹಾರಗಳು ಕೂಡ ಪ್ರಮಾಣಬದ್ಧವಾಗಿದ್ದಾವೆ. ಸಾತ್ವಿಕ ಆಹಾರ ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು, ರಾಜಸಿಕ ಪ್ರಮಾಣನೂ ತೆಗೆದುಕೊಳ್ಳಬೇಕು. ಅದರಂತೆ ಅತ್ಯಂತಿಕ ಸ್ವಲ್ಪ ಅದು ತಾಮಸಿಕ ಆಹಾರವೂ ಉತ್ತಮನೇ. ತ್ರಿಯಾಹಾರ ಪ್ರಿಯಾಹ ಅಂತ ಹೇಳಿದ್ದಾನೆ ಭಗವಂತ. 3 ಆಹಾರಗಳು ಶ್ರೇಷ್ಠವೇ. ಆಹಾರಕ್ಕೆ ನಾನು ದೂಷಿಸಬೇಕಾಗಿಲ್ಲ. ಅನ್ನಪೂರ್ಣ ಬ್ರಹ್ಮ. ಆದರೂ ಸಹಿತ ನನ್ನ ಆರೋಗ್ಯಕ್ಕೆ ಯಾವುದು ಉತ್ತಮವಾಗಿದೆಯೋ ಅದನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಸ್ವತಃ ನಾವೇ ಮಾಡಬೇಕು. ಆದಷ್ಟು ಹಸಿ ಪದಾರ್ಥವನ್ನು ತೆಗೆದುಕೊಳ್ಳಬೇಕು. ಈಗ ನಾವೆಲ್ಲ ಫೋನ್ನಲ್ಲಿ ನಾವು ನೋಡಿದ್ದೇ ಆದರೆ ನಮಗೆ ಅನೇಕ ಡೈಟ್ ಹೇಗೆ ಮಾಡಬೇಕನ್ನುವಂತಹ ಸಲಹೆಗಳು ನಮ್ಮ ಅಂಗೈಯಲ್ಲಿನೇ ಬರುತ್ತದೆ. ಅದರಂತೆ ತೆಗೆದುಕೊಂಡು ಆದರೂ ಸಹಿತ ಶುದ್ಧವಾದ ನಮ್ಮ ಪೂರ್ವಜರು ಯಾವುದನ್ನು ತಿನ್ನುತ್ತಿದ್ದರೋ ಅದನ್ನು ಅನುಸರಿಸಿದರೆ ಸಾಕು. ಅದಕ್ಕಾಗಿ ಹೇಳ್ತಾ ಇದ್ರು, ನಮ್ಮ ಅಜ್ಜ ತಿಂತಿದ್ದ ರಾಗಿ ಮುದ್ದೆ ಅವರೇ ಇದ್ದರೂ ಜಟ್ಟಿಯ ಹಾಗೆ. ನನ್ನ ಅಪ್ಪ ತಿನ್ನುತ್ತಿದ್ದ ಜೋಳದ ರೊಟ್ಟಿ, ಅವನಿದ್ದನು ಊರಿಗೆ ಜಟ್ಟಿ. ನಮ್ಮಾಕೆ ಮಾಡ್ತಾಳೆ ಇಡ್ಲಿ ವಡ, ನಾನಾಗಿದ್ದೇನೆ ಖಾಲಿ ಪ್ಲಾಸ್ಟಿಕ್ ಕೊಡ. ಅಂದರೆ ನಾವು ತಿನ್ನುವ ಆಹಾರದಿಂದ ನಮ್ಮ ಆರೋಗ್ಯವನ್ನು ನಾವು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ. ಅದಕ್ಕಾಗಿ ಭಗವಂತ ಹೇಳ್ತಾನೆ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ನಿಮಗೆ ಯೋಗವು ಸಿದ್ಧಿಸಬೇಕಾಗಿದ್ದೇ ಆದರೆ ಮೊಟ್ಟ ಮೊದಲು ಅವರು ಯುಕ್ತ ಎನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಯುಕ್ತ ಅಂತ ಹೇಳಿದರೆ ಯೋಗ್ಯವಾದದ್ದನ್ನು. ಯುಕ್ತ ಆಹಾರ, ಯುಕ್ತ ವಿಹಾರಸ್ಯ, ಯುಕ್ತ ಚೇಷ್ಟಸ್ಯ, ಎಲ್ಲವದರ ಹಿಂದೆ ಆ ಶ್ಲೋಕಕ್ಕೆ ಯುಕ್ತ ಎನ್ನುವಂಥ ಶಬ್ದವನ್ನು ಜೋಡಿಸಿದ್ದಾರೆ. ಹೀಗಾಗಿ ಯುಕ್ತವಾದದ್ದನ್ನು ಮಾಡಿದ್ದೇ ಆದರೆ ನಮ್ಮ ಜೀವನದಲ್ಲಿ ನಾವು ಅನಾರೋಗ್ಯದಿಂದ ಬಳಲುವುದಿಲ್ಲ. ನನ್ನ ಆಯುಷ್ಯ ಎಷ್ಟಿದೆಯೋ ಅಷ್ಟು ದಿನ ನಾವು ಬದುಕಲೇಬೇಕು. ಆದರೆ ನರಳುಕೊಂತ ಇನ್ನೊಬ್ಬರಿಗೆ ನಾವು ಭಾರ ಆಗಿ ಬದುಕೋದಕ್ಕಿಂತ ನಾವು ಸ್ವತಂತ್ರವಾಗಿ ಬದುಕಬೇಕಾಗಿದ್ದೇ ಆದರೆ ಯೋಗಾಸನ ಮತ್ತು ಯೋಗವು ಅತ್ಯಂತಿಕ ನಮಗೆ ಫಲಕಾರಿ ಮತ್ತು ಸಹಾಯಕಾರಿ. ನನ್ನ ಆಯುಷ್ಯ ಎಷ್ಟಿದೆಯೋ ಯಾರಿಗೂ ಗೊತ್ತರಿ. ನಲನಿ ದಲಗತ ಜಲಮತಿ ತರಲಂ ತದ್ವಿಜ್ಜೀವಿತ ಮತಿಶಯ ಚಪಲಂ ವಿದ್ಧಿ ವ್ಯಾಧಭಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ. ಅಂದರೆ ನಾನು ಇರುತ್ತೇನೆ ಎನ್ನುವಂತಹ ಯಾವ ಗ್ಯಾರಂಟಿನೂ ಇಲ್ಲ ರೀ. ನಾನು ಯೋಗಾಸನೂ ಮಾಡ್ತೇನೆ, ನಾನು ವ್ಯಾಯಾಮನೂ ಮಾಡ್ತೇನೆ, ನಾನು ಪ್ರತ್ಯಾಹಾರನೂ ತಗೋತೇನೆ, ನಾನು ನನ್ನ ಜೀವನವನ್ನು ಕರೆಕ್ಟ್ ಕಂಡೀಷನಲ್ಲಿ ಇಟ್ಟಿದ್ದೇನೆ ಅಂದರೂ ಸಹಿತ ನನ್ನ ಆಯುಷ್ಯ ಮುಗೀತಪ್ಪ ಅಂತ ಹೇಳಿದರೆ ನಾನು ಒಂದು ಕ್ಷಣವೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ರೀ. ನಮ್ಮ ಪಕ್ಕದ ಮನೆಯಲ್ಲಿರುವಂಥ ಅಜ್ಜಾರಿ 85 ಇಯರ್ಸ್ ತನಕ ಅವರು ಅತ್ಯಂತಿಕ ಆರೋಗ್ಯಯುಕ್ತವಾಗಿದ್ದರು. ನಾನರಂತ ಇದ್ದೆ ಅವ್ರಿಗೆ 120 ವರ್ಷ ಬದುಕ್ತೀರಿ ಅಜ್ಜಾರ ನೀವು ಅಂಥೇಳಿ. ಆದರೆ ತಾನೊಂದು ಬಗೆದರೆ ದೈವೊಂದು ಬಗೆಯುತ್ತದೆ. ಅವರು ಹೆಲ್ಮೆಟ್ ಇಲ್ಲದೆ ಬೆಳಗಿನ ಜಾವಕ್ಕೆ 7 ಗಂಟೆಗೆ ವಾಕಿಂಗಕ್ಕೆ ಹೋಗುವಾಗ ಆಕ್ಸಿಡೆಂಟ್ ಆಗಿ ಅವರು ತಲೆಗೆ ಪೆಟ್ಟು ಬಿದ್ದು ಆನ್ ದ ಸ್ಪಾಟ್ ಡೆತ್ ಆಯ್ತು ರೀ. ಅಂದರೆ ಮರಣಾಂತರ ಇದ್ದೇ ಇದೆ ರೀ. ಆದರೆ ಮರಣಿಸುವ ತನಕನೂ ಕೂಡ ಅವರು ಯಾರಿಂದಲೂ ಏನನ್ನೂ ಅಪೇಕ್ಷಿಸಲಾರದೆ ಸ್ವತಂತ್ರವಾಗಿದ್ದರು. ಹಾಗೆ ಸ್ವತಂತ್ರವಾಗಿರಬೇಕಾಗಿದ್ದೇ ಆದರೆ ಯೋಗವು ಅವಶ್ಯಕವಾಗಿದೆ. ಅದಕ್ಕಾಗಿ ಅವರು ಹೇಳ್ತಾರೆ, ಪ್ರಾಣಾಯಾಮ ಮಾಡಿರಿ, ಪ್ರತ್ಯಾಹಾರವನ್ನು ಸ್ವೀಕರಿಸಿರಿ. ಮತ್ತೆ ಹೇಳ್ತಾರೆ, ಇದು ಶಾರೀರಿಕ ಒಂದು ವ್ಯಾಯಾಮ, ಶರೀರ ಗಟ್ಟಿಯಾಗುತ್ತದೆ. ಆದರೆ ಅದರಂತೆಯೇ ಅದಕ್ಕಿಂತ ಬಲವತ್ತರವಾಗಿದ್ದು ಮನಸ್ಸಾಗಿದೆ. ಆ ಮನಸ್ಸನ್ನು ಹೇಗೆ ನಿಗ್ರಹಿಸಬೇಕನ್ನೋದನ್ನು ಕೂಡ ಆದಿಗುರು ಶಂಕರಾಚಾರ್ಯ ಹೇಳ್ತಾರೆ, ಜಾಪ್ಯ ಸಮೇತ ಸಮಾಧಿ ವಿಧಾನಂ ಅಂತೇಳಿ. ಜಪ ಮಾಡಬೇಕು. ಜಪ ಅಂತ ಹೇಳಿದರೆ
ಜನ್ಮ ಪರಿಹಾರ್ತಕಃ ಇತಿ ಜಪಃ. ಜಪ ಮಾಡುವುದರಿಂದ ನಮ್ಮ ಮಾನಸಿಕ ಸಮತೋಲನವನ್ನು ಕಾಯಲಿಕ್ಕೆ ಸಾಧ್ಯ. ನಾವು ಮಾಡಬಾರದು ಚಿಂತೆ, ಆಗಲಾರದನ್ನು ಆಗಿದೆ ಹಾಗೆ ಮುಂದಿನದನ್ನು ಭವಿಷ್ಯದ ಬಗ್ಗೆ ಚಿಂತಿಸುತ್ತದೆ. ಅದು ಭೂತದ ಬಗ್ಗೆ ಅಳುತ್ತದೆ ಮನಸ್ಸು ಅದು ಇದೆಯೋ ಇಲ್ಲಂತ ಹೇಳಿದರೆ ಇದೇ ರೀ, ಎಲ್ಲರಿಗೂ ಮನಸ್ಸಿದೆ. ಈಗ ನೀವು ಕೇಳ್ತಾ ಇದ್ದಿದ್ದು ನಿಮಗೆ ಮನಸ್ಸಿದೆನೋ ಇಲ್ಲೋ ಅಂತ ಪ್ರಶ್ನಿಸಿದ್ದೆ, ಆದರೆ ಇದೇ ರೀ, ಎಲ್ಲರಿಗೂ ಮನಸ್ಸಿದೆ. ಮನಸ್ಸಿನಿಂದಲೇ ಮನಸ್ಸಿನಂತೆ ಮಾದೇವ, ಮನಯೇವ ಬಂದ ಮೋಕ್ಷ ಕಾರಣ. ಅದಕ್ಕಾಗಿ ಆ ಮನಸ್ಸನ್ನು ನಿಗ್ರಹವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗಿದ್ದೇ ಆದರೆ ಜಪ ಅವಶ್ಯವಾಗಿದೆ. ಜಪಕ್ಕೆ ನೀವು ಯಾವ ದೇವರ ನಾಮಸ್ಮರಣೆ ಮಾಡಿದರೂ ನಡೆಯುತ್ತದೆ. ಆ ಜಪವನ್ನು ಮಾಡಲಿಕ್ಕೂ ಕೂಡ ಕೆಲವು ವಿಶೇಷವಾಗಿರುವಂತಹ ಒಂದು ತರಬೇತಿ ಬೇಕಾಗುತ್ತದೆ. ಹೀಗಾಗಿ ಅವರು ಹೇಳ್ತಾರೆ, ಜಪವನ್ನು ಮಾಡಿ ಅದು ಸಮಾಧಿಯ ತನಕ. ಸಮಾಧಿ ಅಂಥೇಳಿದರೆ ಬುದ್ಧಿ ಸಮಸ್ಥಿತಿಯಲ್ಲಿ ಇಡುವಂತಹ ಒಂದು ಪ್ರಕ್ರಿಯೆ ರೀ. ಅದಕ್ಕಾಗಿ ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಆರೋಗ್ಯವಾಗಿ ಇರಬೇಕಾಗಿದ್ದೇ ಆದರೆ ಈ ಪತಂಜಲಿಯ ಅಷ್ಟ ಅಂಗಗಳನ್ನು ನಾನು ಅನುಸರಿಸಬೇಕು. ಇದನ್ನೆಲ್ಲ ನಾನು ಅನುಸರಿಸಬೇಕಂತ ಹೇಳಿದರೆ ಅದನ್ನು ಸ್ವತಂತ್ರವಾಗಿ ಮಾತ್ರ ಅಭ್ಯಾಸ ಮಾಡಲಿಕ್ಕೆ ಮಾತ್ರ ಹೋಗಬಾರದು. ಏಕೆ ಅಂತ ಹೇಳಿದರೆ ಸ್ವತಂತ್ರವಾಗಿ ಅಭ್ಯಾಸ ಮಾಡಿದ್ದೇ ಆದರೆ ಒಂದು ಹೋಗಿ ಇನ್ನೊಂದು ಆಗುತ್ತದೆ. ಅದಕ್ಕಾಗಿ ಏನು ಮಾಡಬೇಕು? ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ಚಿರಾದ್ಭವ ಮುಕ್ತ. ಅಂದರೆ ಗುರುವಿನ ಅವಶ್ಯಕತೆಯನ್ನು ಹೇಳ್ತಾರೆ. ಗುರುವಿನ ಜ್ಞಾನ ನಹಿ, ಗುರು ಇಲ್ಲದೆ ಯಾವುದನ್ನು ಮಾಡಲಿಕ್ಕೆ ಹೋಗಬಾರದು. ನಮ್ಮ ಜೀವನಕ್ಕೆ ಗುರುವಿನ ಅವಶ್ಯಕತೆ ಬಹಳ ಇದೆ. ಗುರು ನಮಗೆ ಮಾರ್ಗದರ್ಶನ ಮಾಡುತ್ತಾನೆ. ಅವನ ಮಾರ್ಗದರ್ಶನದಲ್ಲಿ ನಾವು ನಡೆದುಕೊಂಡಿದ್ದೇ ಆದರೆ ಮಾತ್ರ ಎಲ್ಲವನ್ನೂ ಯಶಸ್ಸಾಗಿ ಕಾಣಬಹುದು. ಅದಕ್ಕಾಗಿ ನಮ್ಮ ಭಾರತ ದೇಶ ಗುರು ಪರಂಪರೆಯ ದೇಶ. ಗುರುವಿನಿಂದಲೇ ಎಲ್ಲವನ್ನ ಕಲಿಯಬೇಕಾಗುತ್ತದೆ. ಅದಕ್ಕಾಗಿ ಒಂದು ಯೋಗಾಸನ ಇರಲಿ, ಒಂದು ಪ್ರಾಣಾಯಾಮ ಆಗಿರಲಿ, ಒಂದು ಆಧ್ಯಾತ್ಮಿಕ ವಿದ್ಯೆ ಆಗಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ನಮಗೆ ಗುರುವಿನ ಅವಶ್ಯಕತೆ ಇದೆ. ಅದಕ್ಕಾಗಿ ಅವರು ಹೇಳ್ತಾರೆ, ಮೊದಲು ನೀನು ಗುರುಚರಣಾಂಬುಜ ನಿರ್ಭರ ಭಕ್ತ, ಗುರುವಿನ ಚರಣದಲ್ಲಿ ಹೋಗಿ ನಿನ್ನನ್ನು ನೀನು ಸಮರ್ಪಿಸಿಕೊ. ನಮ್ಮ ಯೋಗಾಸನದಲ್ಲಿ ಜಿಮ್ ತರಹ ಇಲ್ಲರಿ, ಇಲ್ಲಿ ನಾವು ಪರಮಾತ್ಮನನ್ನು ಜೋಡಿಸ್ಕೋತೇವೆ. ಗುರುವಿಗೆ ನಾವು ಪರಬ್ರಹ್ಮ ಸ್ವರೂಪ ಅಂತ ತಿಳ್ಕೋತೇವೆ. ಅದಕ್ಕಾಗಿ ಗುರು ಒಲಿದರೆ ನಮ್ಮ ಜೀವನ ಸಾರ್ಥಕ. ಹೀಗಾಗಿ ಅವರು ಗುರುಚರಣಾಂಬುಜ ಅಂತ ಹೇಳ್ತಾರೆ. ಅದನ್ನೇ ಭಗವದ್ಗೀತಾದ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಹೀಗಾಗಿ ಗುರುವಿಗೆ ಹೋಗಿ ನನ್ನನ್ನು ನಾನು ಸಮರ್ಪಿಸಿಕೊಂಡು ಅವರ ಸೇವೆಯನ್ನು ಮಾಡಿದ್ದೆ ಆದರೆ ಅವನು ನಮಗೆ ಒಲಿದು ನಮಗೆ ಜ್ಞಾನವನ್ನು ದಯಪಾಲಿಸ್ತಾನ್ರಿ. ಹೀಗಾಗಿ ಇವತ್ತಿನ ದಿನ ಯೋಗದ ದಿನವಾಗಿದೆಯಲ್ಲ, ನಾವು ನಮ್ಮ ಪೂರ್ವಜರಿಂದ ಬಂದಿರುವಂತಹ ಪತಂಜಲಿ ಗುರುಗಳಿಗಾಗಲಿ, ವ್ಯಾಸ ಮಹರ್ಷಿಗಳಿಗೆ, ಶಂಕರಾಚಾರ್ಯರಿಗೆ, ಎಲ್ಲ ನಮ್ಮ ಗುರು ಪರಂಪರೆಗೆ ಅನಂತಾನಂತ ವಂದನೆಗಳು. ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ಚಿರಾದ್ಭವ ಮುಕ್ತ. ಸಂಸಾರದಿಂದ ಅತಿ ಶೀಘ್ರವಾಗಿ ಬಿಡುಗಡೆ ಆಗುತ್ತೀಯ. ಸಂಸಾರ ಅಂದರೆ ಏನ್ರಿಪ್ಪ? ಸಮ್ಯಕ್ ಸರತೈತಿ ಸಂಸಾರ. ಕ್ಷಣ ಕ್ಷಣಕ್ಕೂ ಬದಲಾಗುತ್ತದೆ. ಹೇಗೆ ವಾತಾವರಣ ಬದಲಾಗುತ್ತದೆ ಹಾಗೆ ನನ್ನ ಮನೋಸ್ಥಿತಿ ಬದಲಾಗುತ್ತದೆ, ನನ್ನ ಬುದ್ಧಿ ಬದಲಾಗುತ್ತದೆ. ಅದರಂತೆ ಜನರ ಭಾವನೆಗಳು ಕೂಡ ಬದಲಾಗ್ತಾ ಇರ್ತವೆ. ಹೀಗಾಗಿ ಅವರು ಹೇಳ್ತಾರೆ, ಜೀವನದಲ್ಲಿ ಸಂಸಾರದಿಂದ ಮುಕ್ತನಾಗಬೇಕಾಗಿದ್ದೇ ಆದರೆ ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ಚಿರಾದ್ಭವ ಮುಕ್ತ. ಸೇಂದ್ರಿಯ ಮಾನಸ ನಿಯಮಾದೇವಂ. ಈ ಇಂದ್ರಿಯಗಳನ್ನ ನಿಯಮದಲ್ಲಿಟ್ಟುಕೋ. ಈ ಇಂದ್ರಿಯಗಳು ಕೆಡಕು ಮಾಡುವಷ್ಟು ಇನ್ನಾರೂ ನಮಗೆ ಕೆಡಕನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಣ್ಣಿನಿಂದ ಕೆಟ್ಟದ್ದನ್ನು ನೋಡಬಾರದು, ಕಿವಿಯಿಂದ ಕೆಟ್ಟದ್ದನ್ನು ಕೇಳಬಾರದು, ನಾಲಿಗೆಯಿಂದ ಕೆಟ್ಟದ್ದನ್ನು ನುಡಿಯಬಾರದು. ಕಂಟ್ರೋಲ್. ಅದಕ್ಕಾಗಿ ಹೇಳ್ತಾರೆ, ಈ ಪಂಚೇಂದ್ರಿಯಗಳಲ್ಲಿ ಎಲ್ಲಕ್ಕಿಂತ ಯಾವುದು ಕೆಟ್ಟದ್ದು ಅಂತ ಹೇಳಿದರೆ ನನ್ನ ಮಟ್ಟಿಗೆ ಅದು ನಾಲಿಗೆನೇ ಆಗಿದೆ ರೀ. ನಾಲಿಗೆ ಅದು ಡಬಲ್ ರೋಲ್ ಮಾಡುತ್ತದೆ, ಮಾತನಾಡುತ್ತದೆ ಮತ್ತು ತಿನ್ನುತ್ತದೆ, ಟೇಸ್ಟ್ ನೋಡುತ್ತದೆ. ಹೀಗಾಗಿ ಈ ನಾಲಿಗೆಯಿಂದ ಅನೇಕಾನೇಕ ಪ್ರಮಾದಗಳು ಉಂಟಾಗುತ್ತವೆ. ಹೇಗೆ ನಾವು ಮಾಡಿ ಕೆಡೋದಕ್ಕಿಂತ ಹೇಳಿ ಕೆಡುತ್ತೇವೆ.
ಅದಕ್ಕಾಗಿ ಜೀವನದಲ್ಲಿ ಸಿಡಿನುಡಿಯ ಮುಂದೆ ನುಡಿಯದಿರುವುದೇ ಉತ್ತಮ. ಈ ನಾಲ್ಗೆಯನ್ನು ರಸಂಜಿತ ಸರ್ವಂ ಜಿತಃ. ನಾಲ್ಗೆಯನ್ನು ಗೆದ್ದರೆ ನಾಡೆಲ್ಲ ಗೆಲ್ಲುತ್ತೇವೆ. ಅದಕ್ಕಾಗಿ ಈ ಒಂದು ನಮ್ಮ ಭಾರತೀಯ ಪರಂಪರೆಯಲ್ಲಿರುವಂತಹ ಒಂದು ಯೋಗದ ದಿನದಿಂದ ನನ್ನ ಜೀವನದ ಒಂದು ದಿನಚರಿ ಬದಲಾಗಬೇಕ್ರಿ. ನಿಮಗೆ ಹೇಳಾಕತ್ತೇನ್ರಿ, ನೀವೆಲ್ಲ ಬದಲಾಗಿದ್ದಾರೆ ಅಂಥೇಳಿ ಬಂದೀರಿ. ಬದಲಾಗದೇ ಇದ್ದವರಿಗೆ ನೀವು ಅವರಿಗೆ ತಿಳಿಸಿರಿ. ಬದಲಾಗಲಿಕ್ಕೆ ನೀವೆಲ್ಲರೂ ಅವರಿಗೆ ಸಹಕಾರಿಯಾಗಿರಿ. ಅವರಿಗೆಲ್ಲರಿಗೂ ನೀವು ಪ್ರೇರಣಾದಾಯಕರಾಗಿದ್ದೀರಿ. ನಮ್ಮ ದೇಶದ ಸತ್ಪ್ರಜೆ ಅಂತ ಹೇಳಿದರೆ ಇವತ್ತು ಯಾರ್ಯಾರು ಬೆಳಿಗ್ಗೆ ಎದ್ದು ಯೋಗಾಸನ ಮಾಡಿ ತಮ್ಮ ಜೀವನದ ಸಮಯವನ್ನು ಆ ಭಗವಂತನಿಗೆ ಬೆಳಗಿನ ಜಾವಕ್ಕೆ ಸಮರ್ಪಿಸಿದ್ದಾರೋ ಅವರೇ ಧನ್ಯರು. ಅದಕ್ಕಾಗಿ ಅವರು ಕೊನೆಯದಾಗಿ ಹೇಳ್ತಾರೆ, ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ಪರಮಾತ್ಮ ಹೊರಗಿಲ್ಲರಿ, ಆ ಪರಮಾತ್ಮ ನಿನ್ನ ಹೃದಯದಲ್ಲೇ ಇದ್ದಾನೆ. ಆ ಹೃದಯಸ್ಥನಾಗಿರುವಂತಹ ಪರಮಾತ್ಮನಿಂದಲೇ ಈ ಶರೀರವು ನಡೀತಾ ಇದೆ. ಹೇಗೋ ಹಾಗೆ ಈ ಜಗತ್ತಿನಲ್ಲಿ ಆ ಪರಮಾತ್ಮನ ಶಕ್ತಿಯಿಂದಲೇ ಎಲ್ಲವೂ ನಡೀತಾ ಇದೆ. ಆನಂದ ದೇವರು ಅಂತ ಹೇಳಿದರೆ ಎಲ್ಲೋ ಕೂತು ನಮಗೆ ನೋಡ್ತಾ ಕೂತಿಲ್ಲ ರೀ. ಎತ್ರ ಎತ್ರ ಮನೋಯಾತಿ ತತ್ರ ತತ್ರ ಸಮಾಧಯ. ಎಲ್ಲೆಲ್ಲಿಯೂ ಆ ಪರಮಾತ್ಮನೇ ತುಂಬಿದ್ದಾನೆ, ನನ್ನಲ್ಲಿಯೂ ನಿಮ್ಮಲ್ಲಿಯೂ ಎಲ್ಲೆಲ್ಲೂ. ಅದಕ್ಕಾಗಿ ಹೇಳ್ತಾರೆ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ ಎಲ್ಲೆಲ್ಲೂ ಅಂತರ್ಬಹಿಷ್ಯತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಪರಮಾತ್ಮನೇ ಇದ್ದಾನೆ. ಪರಮಾತ್ಮ ಅಂದರೆ ಯಾರು ಅಂತ ನೀವು ಪ್ರಶ್ನಿಸಿದ್ದೇ ಆದರೆ ಇವತ್ತಿನ ಸಮಯಕ್ಕೆ ನಾನು ಹೇಳುತ್ತೇನೆ, ಆನಂದೋ ಬ್ರಹ್ಮಣೋ ವಿದ್ವಾನ್. ಆನಂದವೇ ಭಗವಂತನಿದ್ದಾನೆ. ಎಲ್ಲರಿಗೂ ಆನಂದವೇ ಬೇಕಾಗಿದೆ. ಆದ್ದರಿಂದ ಆ ಆನಂದ ಹೊರಗಿಲ್ಲ, ಆ ಆನಂದ ಸ್ವರೂಪವೇ ನಾನಿದ್ದೇನೆ ಅನ್ನೋದೇ ಈ ಒಂದು ಪತಂಜಲಿಯ ಒಂದು ಸೂತ್ರದಂತೆ, ಪತಂಜಲಿ ಗುರುಗಳ ಇದು ಒಂದು ಮೂಲ ಮಂತ್ರವಾಗಿದೆ. ಆದ್ದರಿಂದ ಎಲ್ಲರೂ ಯೋಗಾಸನವನ್ನು ಮಾಡಿರಿ, ಪ್ರಾಣಾಯಾಮ ಮಾಡಿರಿ, ಜಪ ಮಾಡಿರಿ, ಧ್ಯಾನ ಮಾಡಿರಿ, ಸಮಾಧಿಸ್ಥರಾಗ್ರಿ. ಸತ್ಯವನ್ನು ತಿಳಿದುಕೊಂಡು ನಮ್ಮೆಲ್ಲರ ಜೀವನವೂ ಕೂಡ ಕೃತಕೃತ್ಯ ಆಗಲಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ. ಹರಿ ಓಂ.